ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಯ್ಕೆಯ ವಿಧಾನ ನೋಡೋದಾದ್ರೆ ಫಸ್ಟು ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಇದು ಈ KPSC ಜಾಬ್ಗೆ ಕಂಪಲ್ಸರಿ. ನೀವು ಈ ಎಕ್ಸಾಮ್ನ ಪಾಸ್ ಆಗಿರಲೇಬೇಕು. ಆ ಎಕ್ಸಾಮ್ 150 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೀವು 50 ಮಾರ್ಕ್ಸ್ ಮೇಲೆ ತಗೊಂಡಿದ್ರೆ ಮಾತ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲಿಜಿಬಲ್ ಆಗ್ತೀರಾ. ಸೊ ನೀವು ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಕನ್ನಡ ಎಕ್ಸಾಮ್ ಬರ್ದಿಲ್ಲ ಅಂದರೂ ತಗೊಳಲ್ಲ. ಸೊ ಈ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಅದಾದಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವೇನಾದರೂ 29/11/2022 ಅಥವಾ ಅದಾದಮೇಲೆ ಕನ್ನಡ ಪರೀಕ್ಷೆನ ತಗೊಂಡಿದ್ರೆ ಅದೇ ಕನ್ಸಿಡರ್ ಮಾಡ್ತಾರೆ. ನೀವೇನು ಇನ್ನೊಂದು ಸಲ ಎಕ್ಸಾಮ್ ಬರೆಯೋಂಗಿಲ್ಲ. ಏನಾದ್ರು 29/11/2022ಕ್ಕಿಂತ ಮುಂಚೆ ಎಕ್ಸಾಮ್ ಬರೆದಿದ್ರೆ ನೀವು ಇನ್ನೊಂದು ಸಲ ಕನ್ನಡ ಎಕ್ಸಾಮ್ನ ಬರೆದು ಪಾಸ್ ಆಗಬೇಕು. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ದು ಸಿಲಬಸ್ ಅಥವಾ ಪ್ಯಾಟ್ರನ್ ಏನಂತಾರೆ ನೋಡೋದಾದರೆ, ಸಾಮಾನ್ಯ ಪತ್ರಿಕೆ ಅದು 200 ಮಾರ್ಕ್ಸ್ಗೆ ಇರುತ್ತೆ. ಅದ್ರ ಸಿಲಬಸ್ ಅದು ಹೇಗೆ ಪ್ರಿಪೇರ್ ಆಗೋದು, ಬುಕ್, ವಿಡಿಯೋ ಎಲ್ಲ ಹೇಳ್ತೀನಿ. ಇನ್ನು ನಿರ್ದಿಷ್ಟ ಪತ್ರಿಕೆ ಅದಕ್ಕೆ ನೋಡೋದಾದರೆ 200 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಎಕ್ಸಾಮ್ಸ್ ಇರುತ್ತೆ. ಇನ್ನು ಸಿಲಬಸ್ನ ನೋಡೋದಾದರೆ ಜನರಲ್ ಪೇಪರ್ ಇದಕ್ಕೆ ಏನೇನು ಸಿಲೆಬಸ್ ಇದೆ ಹೇಳ್ತೀನಿ. ಫಸ್ಟು ಸ್ಪೆಸಿಫಿಕ್ ಪೇಪರ್ಗೆ ನೋಡೋಣ. ಈ ಸ್ಪೆಸಿಫಿಕ್ ಪೇಪರಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಈ 3 ಮೇಲೆ ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ 70%, 100 ಕ್ವಶನ್ ಇದೆ ಅಂದರೆ 70 ಕ್ವಶನ್ ಮ್ಯಾಥಮೆಟಿಕ್ಸಿಂದ ಬರುತ್ತೆ. ಸೊ ಮ್ಯಾಥಮೆಟಿಕ್ಸಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ನೋಡೋದಾದರೆ, ಅರ್ಥಮೆಟಿಕ್ ನಂಬರ್ ಸಿಸ್ಟಮ್, ಇದರಲ್ಲಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಇದೆಲ್ಲ ಬರುತ್ತೆ. ಅದರದ್ದು ಸ್ವಲ್ಪ ಡೀಟೇಲ್ಸ್ ಇಲ್ಲಿದೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಡೀಟೈಲಾಗಿ ಬೇಕು ಅಂದರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಜಸ್ಟ್ ಹೆಡ್ಡಿಂಗ್ಸ್ ಹೇಳ್ತಾ ಹೋಗ್ತೀನಿ. ಇನ್ನು ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರಿಸಸ್, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್, HCF, LCM. ಇನ್ನು ಆಲ್ಜಿಬ್ರಾದಲ್ಲಿ ನೋಡೋದಾದರೆ ಬೇಸಿಕ್ಸ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಸ್, ಲೀನಿಯರ್ ಇಕ್ವೇಷನ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾ ಆ್ಯಂಡ್ ಎಕ್ಸ್ಪ್ರೆಷನ್, HCF ಆ್ಯಂಡ್ LCM ಆಫ್ ಬೈನಾಮಿಕಲ್ ಆ್ಯಂಡ್ ಟ್ರೈನಾಮಿಯಲ್ಸ್, ಕೋಆರ್ಡಿನೇಟ್ಸ್, ಪ್ಲಾನ್ ಜಿಯೋಮೆಟ್ರಿ. ಇನ್ನು ಜಿಯೋಮೆಟ್ರಿಲಿ ನೋಡೋದಾದರೆ ಆಕ್ಸಿಮಸ್ ಆ್ಯಂಡ್ ಪೋಸ್ಟುಲೇಟ್ಸ್, ಥಿಯೋರಮ್ಸ್, ಪಾಲಿಗನ್ಸ್, ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್, ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಥಿಯರಮ್ಸ್ ಆಫ್ ಪ್ಯಾರಲೋಗ್ರಾಮ್, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ಸಾಲಿಡ್ಸ್, ಸರ್ಕಲ್ಸ್, ಥಿಯರಮ್ ಆಫ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್. ಇದೇ ಥರ ತುಂಬ ಇದೆ. ಇನ್ನು ಫಿಸಿಕ್ಸು 20% ಇರುತ್ತೆ. ಇದರಲ್ಲಿ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎಲೆಕ್ಟ್ರಾನಿಕ್ಸ್, ಡೈನಮಿಕ್ಸ್ ಇದೆಲ್ಲ ಇರುತ್ತೆ. ಇನ್ನು ಹೀಟ್, ಲೈಟ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಇರುತ್ತೆ. ಇದನ್ನ ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಜಿಯೋಗ್ರಫಿ 10%, ಅಂದರೆ 100 ಕ್ವಶನ್ ಇದ್ದರೆ 10 ಕ್ವಶನ್ ಜಿಯೋಗ್ರಫಿಯಿಂದ ಬರುತ್ತೆ. ದ ಅರ್ತ್, ದ ಲಿಥೋಸ್ಫಿಯರ್, ಮ್ಯಾಪ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಈ ಥರ ಸಿಲೆಬಸ್ ಇದೆ. ಇದನ್ನೆಲ್ಲ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಇದ್ರ ಪ್ರಕಾರ ಪ್ರಿಪೇರ್ ಆಗಿ. ಇನ್ನು ಪೇಪರ್ 1 ಅದ್ರದ್ದು ಪ್ಯಾಟ್ರನ್ನ ನೋಡೋದಾದರೆ, ಇದು ಬಂದು ಜನರಲ್ ನಾಲೆಡ್ಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ನು ಯಾವ್ಯಾವ ಟಾಪಿಕ್ ಮೇಲೆ ಇವರು ಕ್ವಶನ್ನ ಕೇಳ್ತಾರೆ ಅಂತ ನೋಡೋದಾದರೆ, ಜನರಲ್ ಸೈನ್ಸ್, ಬುಕ್ಸ್ ಆ್ಯಂಡ್ ಆಥರ್ಸ್, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಆರ್ಗನೈಸೇಷನ್, ಇಂಡಿಯನ್ ಹಿಸ್ಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅವಾರ್ಡ್ ಆ್ಯಂಡ್ ಆನರ್ಸ್, ಜನರಲ್ ಪಾಲಿಟಿ, ಇಂಡಿಯನ್ ಎಕಾನಮಿ, ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್, ಈ ಥರ ಕ್ವಶನ್ಸ್ ಎಲ್ಲ ಇರುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್. ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಬುಕ್ಸ್ ಮತ್ತು ವೀಡಿಯೋಸ್ ನಾನು ಹೇಳ್ತೀನಿ. ಸೊ ಇದೆಲ್ಲ ಏನು ಅಂದರೆ ಇತ್ತೀಚೆಗೆ ನಡೆದ ಇವೆಂಟ್ಸ್ ಮತ್ತು ಅಥವಾ ಹಿಸ್ಟ್ರಿಯಲ್ಲಿ, ಅಂದರೆ ಲೈಕ್ ಏನಾದ್ರು ಸೈಂಟಿಸ್ಟ್ ರಿಲೇಟೆಡ್ ಆಗಿರ್ಬೋದು, ಈ ಬುಕ್ ಯಾರು ಬರೆದಿದ್ರು, ಆ ಥರ ಎಲ್ಲ ಏನೇನೋ ಕ್ವಶನ್ಸ್ ಇರುತ್ತೆ. ಅದ್ರ ರಿಲೇಟೆಡ್ ನೋಡ್ಕೋಬೋದು. ಇನ್ನು ಸ್ಪೆಸಿಫಿಕ್ ಪೇಪರ್ ಅರ್ಥಮೆಟಿಕ್ಸ್ ಅದೆಲ್ಲ ಹೇಳಿದೆ. ಆಲ್ಜಿಬ್ರಾ ಅದರಲ್ಲಿ ಏನೇನು ಸಿಲೆಬಸ್ ಬರುತ್ತೆ ಅಂತ, ಅದರೊಳಗೆ ಏನೇನಿದೆ ಅಂತ ಈಗಿನ ಜಸ್ಟ್ ಹೇಳಿದ್ನಲ್ಲ ಅದನ್ನ ನೋಡ್ಕೊಳ್ಳಿ. ಇನ್ನು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇದ್ರದ್ದು ನೋಡೋದಾದರೆ ಏನೇನಿರುತ್ತೆ ಅಂದರೆ, ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್, ಪ್ರೇಸಸ್ ಆ್ಯಂಡ್ ಮೊಹಾವ್ರೇಸ್, ಗ್ರಾಮರ್ ರಿಲೇಟೆಡ್ ಇರುತ್ತೆ. ಅಂದರೆ ಈಗ ಸಂಧಿ ಆ ಥರ ಎಲ್ಲ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಅದೇ ಇರುತ್ತೆ. ಇನ್ನು ವೊಕ್ಯಾಬ್ಯುಲರಿ, ನಿಮಗೆ ಎಷ್ಟು ವರ್ಡ್ಸ್ಗಳು ಗೊತ್ತು ಅದ್ರ ರಿಲೇಟೆಡ್ ಇರುತ್ತೆ. ಇನ್ನು ಪ್ಲೂರಲ್ ಫಾರ್ಮ್ ಅದೇ ಇರುತ್ತೆ. ಇನ್ನು ಎರರ್ ಡಿಟೆಕ್ಷನ್, ಏನಾದ್ರು ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿಯೋದು. ಇನ್ನು ಕಾಂಪ್ರಿಹೆನ್ಷನ್ಸ್, ಎಸ್ಸೆ ರೈಟಿಂಗ್, ಈ ಥರ ಕನ್ನಡ ಎಕ್ಸಾಮ್ ಇರುತ್ತೆ. ಇದು 150 ಮಾರ್ಕ್ಸ್ಗೆ ಇರುತ್ತೆ. ನೀವು 50 ಮಾರ್ಕ್ಸ್ ಮಿನಿಮಮ್ ತಗೊಳ್ಳೇಬೇಕು. ಇನ್ನು ಈ ಪೇಪರ್ 1, ಪೇಪರ್ 2 200 ಮಾರ್ಕ್ಸ್ ಇರುತ್ತೆ. ಇನ್ನು ನೀವು ಜನರಲ್ ಸ್ಟಡೀಸ್ ಅಂದರೆ ಪೇಪರ್ 1 ಇದಕ್ಕೆ ಯಾವ್ಯಾವ ಬುಕ್ನ ಓದ್ಬೋದು ಅಂತ ನೋಡೋದಾದರೆ, ಇಂಡಿಯನ್ ಪಾಲಿಟಿ
ಆಥರ್ ನೇಮ್ ನೋಡೋದಾದರೆ ಎಂ ಲಕ್ಷ್ಮೀಕಾಂತ್. ಇವರ ಬುಕ್ನ ನೀವು ಓದ್ಬೋದು. ಇನ್ನೊಂದು ಬುಕ್ ಯಾವುದು ಅಂದರೆ ಇಂಡಿಯಾ ಇಯರ್ ಬುಕ್ ಪಬ್ಲಿಕೇಶನ್ ಡಿವಿಷನ್. ಇನ್ನು ಜನರಲ್ ಕನ್ನಡ, ಈಗ ಕನ್ನಡ ಗೊತ್ತಿದ್ರೆ ಓಕೆ, ಇದು 10th ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಲೈಕ್ 10th ನೀವು ಎಕ್ಸಾಮ್ ಬರೆದಿದ್ರೆ ಗೊತ್ತಿರುತ್ತೆ, ಆ ರೇಂಜಲ್ಲಿರುತ್ತೆ ಈ ಎಕ್ಸಾಮ್. ಇಲ್ಲಿ ನೋಡೋದಾದರೆ ಕನ್ನಡ ಜನರಲ್ ನಾಲೆಡ್ಜ್ ಡಾಕ್ಟರ್ ಸುಧಾ ಕೆ, ಕನ್ನಡ ವ್ಯಾಕರಣ ಡಾಕ್ಟರ್ PS ನಾಗರಾಜ. ಇವ್ರ ಬುಕ್ಗಳನ್ನ ನೀವು ಓದ್ಬೋದು. ಇನ್ನು ಮ್ಯಾಥಮೆಟಿಕ್ಸ್ಗೆಲ್ಲ ನೀವು ಜಸ್ಟ್ ಹೋಗ್ಬಿಟ್ಟು ಗೂಗಲಲ್ಲಿ ಅಥವಾ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿರೋ ಸಾಕು, ಅಲ್ಲಿ ಬುಕ್ಸ್ ಬರುತ್ತೆ. ಜಸ್ಟ್ ಲ್ಯಾಂಡ್ ಸರ್ವೈರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ. ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಟೆಕ್ಸ್ಟ್ ಬುಕ್ ಅಂತ ಒಂದು ಆ್ಯಪ್ ಬರುತ್ತೆ. ನೀವು ಮೊಬೈಲ್ಗೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ಪ್ರಿಪೇರ್ ಆಗ್ಬೋದು. ಅದರಲ್ಲೂ ನಿಮಗೆ ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್, ನೀವು ಎಕ್ಸಾಮ್ ಪ್ರಿಪ್ರೇಷನ್ಗೆ ಏನೇನು ಬೇಕು ಅದೆಲ್ಲ ಆನ್ಲೈನಲ್ಲೇ ಸಿಗುತ್ತೆ. ಆ ಆ್ಯಪ್ ಬಂದು ಇದು ನೋಡಿ, ಟೆಕ್ಸ್ಟ್ ಬುಕ್ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಪ್. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ನೀವು ಇದಕ್ಕೆ ಪ್ರಿಪೇರ್ ಆಗ್ಬೋದು. ಇನ್ನು ಒಂದು ಯೂಟ್ಯೂಬ್ ಚಾನಲ್ ಇದೆ, ಜ್ಞಾನ ಬೋಧಿ ಅಂತ. ಇವ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವರು ಪ್ರೀವಿಯಸ್ ಪೇಪರ್ದು ಎಕ್ಸ್ಪ್ಲೈನೇಷನ್ನ ಮಾಡಿದ್ದಾರೆ, ಏನೇನು ಕ್ವಶನ್ ಇದ್ದು ಅದಕ್ಕೆ ಆನ್ಸರ್ ಏನು, ಆ ಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಇವ್ರದ್ದನ್ನು ಕೂಡ ರೆಫರ್ ಮಾಡ್ಬೋದು, ಜ್ಞಾನ ಬೋಧಿ ಅಂತ. ಇದ್ರದ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ನೀವೇನಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದ್ರ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ ಇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಈ PDF ನೀವು ಡೌನ್ಲೋಡ್ ಮಾಡ್ಕೋಬೋದು.